ನಮಸ್ತೆ ಎಲ್ರಿಗೂ. ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಜನ ಕಮೆಂಟ್ ಮಾಡಿದರು, ಬೇಗ ಬೇಗ ಮಾತಾಡಿ, ಸ್ಲೋ ಆಗಿ ಹೇಳ್ಬೇಡಿ ಅಂತೇಳಿ. ಫಾಸ್ಟಾಗಿ ಹೇಳ್ತೇನೆ ಇವತ್ತು. ನೋಡಿ, ಇವತ್ತು ಬೆಳ್ಳುಳ್ಳಿ ಮತ್ತು ಲವಂಗ ಇದು ಎರಡನ್ನು ಹಾಕಿ ಒಂದು ಕಷಾಯ ಥರ ಮಾಡ್ತೇನೆ. ಇದರಿಂದ ಏನೆಲ್ಲ ಬೆನಿಫಿಟ್ ಉಂಟಂತೇಳಿ ಸಹ ಹೇಳ್ತಾ ಹೋಗ್ತೇನೆ. ಇದು ಎರಡನ್ನು ಮಿಕ್ಸ್ ಮಾಡಿ ಕಷಾಯ ಮಾಡೋದ್ರಿಂದ ಗೊತ್ತಾಯ್ತಲ್ಲ, ಬೆಳ್ಳುಳ್ಳಿ ಮತ್ತು ಲವಂಗ ಇದೆರಡನ್ನು ಮಿಕ್ಸ್ ಮಾಡಿ ಕಷಾಯ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹೆಲ್ಪ್ ಆಗ್ಬೋದಲ್ವ ಎಲ್ರಿಗೂ ಸಹ ಅಂಥೇಳಿ. ಹಾಗೆಯೇ ಇದನ್ನು ಈ ವಿಡಿಯೋನ ಫುಲ್ ನೋಡಿ, ತುಂಬ ಒಂದು ಯೂಸ್ಫುಲ್ ಆದಂಥ ವಿಡಿಯೋನೇ ಇದು. ಏನೆಲ್ಲ ಬೆನಿಫಿಟ್ ಉಂಟಂತೇಳಿ ಸಹ ನಾನು ಹೇಳ್ತಾ ಹೋಗ್ತೇನೆ. ಈ ಬೆಳ್ಳುಳ್ಳಿ ಮತ್ತು ಲವಂಗನ ಮಿಕ್ಸ್ ಮಾಡಿ ಒಂದು ನಾವು ಕಷಾಯ ಮಾಡ್ತೇವಲ್ವ, ಆ ನೀರು ಕುಡಿಯೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಹಾಗೆಯೇ ಡೈಜೆಷನ್ ಪವರ್ ಸಹ ಅಂದರೆ ಜೀರ್ಣಕ್ರಿಯೆ ಸಹ ಜಾಸ್ತಿ ಆಗ್ತದೆ. ಮತ್ತು ಶೀತ, ಕೆಮ್ಮು, ಕಫ ಅಂಥದ್ದೇನಾದರೂ ಇದ್ದರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಇದು ಮಿಕ್ಸ್ ಮಾಡಿ ಕಷಾಯ ಮಾಡೋದ್ರಿಂದ. ಮತ್ತು ತಲೆನೋವು, ಹಲ್ಲು ನೋವು ಅದಕ್ಕೆ ಸಹ ಒಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ತೇನೆ ಇದು. ಇದು ಅಲ್ಲದೆ ಈ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದ್ರೂ ಸಹ ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತು ಹೈ BP ಇದ್ದವರಿಗೆ ಸಹ ಕಮ್ಮಿ ಆಗ್ತದೆ. ಯಾಕಂತ ಹೇಳಿದರೆ ಎಲ್ರಿಗೂ ಗೊತ್ತಿರ್ಬೋದು, ಈ ಬೆಳ್ಳುಳ್ಳಿಯಿಂದ ನಮ್ಮ BP, ಕೊಲೆಸ್ಟ್ರಾಲ್ ಎಲ್ಲ ಯಾವ ಥರ ಒಂದು ನಾವು ಕಂಟ್ರೋಲ್ ಇಡ್ಬೋದು ಅಂತೇಳಿದರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸಹ ಇದನ್ನೆಲ್ಲ ತಿಂತಾರಲ್ಲ. ಹಾಗೆ ಒಂದು ವೇಳೆ ನಿಮಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದು ತಿನ್ನಲಿಕ್ಕಾಗಲಿ ಹೇಳಿದರೆ, ನೀವು ಚಟ್ನಿಯಲ್ಲಿ ಆ ಥರ ಎಲ್ಲ ಒಂದು ಚಟ್ನಿ ಅಂತ ಹೇಳಿದರೆ ಹಸಿಯಾಗಿ ತಿನ್ನೋದಲ್ವ, ಈ ಬೆಳ್ಳುಳ್ಳಿನೆಲ್ಲ ಹಾಕಿ ಸ್ವಲ್ಪ ಜಾಸ್ತಿಯಾಗಿ ಅದನ್ನು ಯೂಸ್ ಮಾಡ್ಬೋದು, ಚಟ್ನಿ ಪುಡಿ ಮಾಡಿಡ್ಬೋದು. ವೆದರ್ ಚೇಂಜ್ ಆದಾಗ ನಮ್ಮ ಇದು ಎಂಥ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿ ನಮಗೆ ಒಂದು ಹೆಲ್ತ್ ಅಪ್ಸೆಟ್ ಆಗ್ತದಲ್ಲ, ಇದು ಕಫ, ಥಂಡಿ ಎಲ್ಲ. ಹಾಗಾಗಿ ಈ ಕಷಾಯ ತುಂಬ ಒಂದು ಒಳ್ಳೆಯದು ಮಾಡಿ ಕುಡಿದ್ರೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಅದರ ಒಂದು ಗುಣ ಇರೋದರಿಂದ ಏನಾದರೂ ಒಂದು ನಮಗೆ ವೈರಲ್ ಇನ್ಫೆಕ್ಷನ್ ಆ ಥರ ಎಲ್ಲ ಆದರೆ ಸಹ ಒಂದು ಬೆಸ್ಟ್ ಇದದು ಬೆಳ್ಳುಳ್ಳಿ ಮತ್ತು ಲವಂಗದ್ದು ಕಷಾಯ. ಜೀರ್ಣಕ್ರಿಯೆಗೆ ಸಹ ನಾನು ಹೇಳಿದೆ ನಿಮಗೆ, ಡೈಜೆಷನಿಗೆ ಸಹ ತುಂಬ ಒಳ್ಳೆಯದು. ಮತ್ತು ಹೊಟ್ಟೆ ಒಂಥರ ಉಬ್ಬರ ಅಥವಾ ಅಜೀರ್ಣ ಅದೆಲ್ಲ ಇದ್ದರೆ ಸಹ ಇದರಿಂದ ಕಮ್ಮಿ ಆಗ್ತಾ ಹೋಗ್ತದೆ. ಮಸಲ್ಸ್ ಪೇನ್ ಇರ್ತದೆ ನೋಡಿ, ಅದು ಸಹ ಒಂದು ಕಮ್ಮಿ ಆಗ್ತದೆ ಇದರಲ್ಲಿ. ಎದೆಯಲ್ಲಿ ಏನಾದರೂ ಕಫ ಗಟ್ಟಿ ಆದರೂ ಸಹ ಈ ಕಷಾಯ ಕುಡಿಯೋದ್ರಿಂದ ಅದು ಕಫ ಕರಗಿ ಹೆಲ್ತ್ ಒಂದು ಇಂಪ್ರೂವ್ ಆಗ್ತದೆ. ಮತ್ತು ಈ ಕಷಾಯ ಕುಡಿಯುವಾಗ ಸಹ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಈ ಕಷಾಯನ ನೀವು ಒಂದೇ ಸಲ ತುಂಬ ಕುಡಿಲಿಕ್ಕೆ ಹೋಗಬೇಡಿ. ಅಂದರೆ ಒಬ್ಬರಿಗೆ ಹೀಟ್ ಬಾಡಿಯವರಿಗೆಲ್ಲ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಇದರದ್ದು. ಅದಕ್ಕೆ ನೀವು ಸ್ವಲ್ಪ ಒಂದು ಕಾಲು ಕಪ್ಗಿಂತ ಸ್ವಲ್ಪ ಕಮ್ಮಿಯೇ ನೀವು ಕಷಾಯ ಮಾಡಿ ಕುಡಿದು ನೋಡಿ. ನಿಮಗೆ ಆಗ್ತದೆ ಅಂತೇಳಿದರೆ ನೀವು ಕುಡಿಬೋದು, ಇಲ್ಲ ಅಂತೇಳಿದರೆ ಅದನ್ನು ನೀವು ಕುಡಿಲಿಕ್ಕೆ ಹೋಗಬೇಡಿ. ಅಂತೇಳಿದರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಸಹ ಒಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ತೇನೆ ನಾನಿದು. ಕಷಾಯ ಯಾವ ಟೈಮಲ್ಲಿ ಕುಡಿಬೋದು ಅಂತೇಳಿ ನಿಮಗೊಂದು ಅನುಮಾನ ಇರ್ಬೋದು. ಈ ಕಷಾಯ ನೀವು ಬೆಳಿಗ್ಗೆ ಕುಡಿಬೋದು, ಮಧ್ಯಾಹ್ನ ಕುಡಿಬೋದು, ಅಥವಾ ರಾತ್ರಿ ಕುಡಿಬೋದು. ಈ 3 ಟೈಮ್ ಅಂತೇಳಿದ್ರೆ, ಈಗ ಬೆಳಿಗ್ಗೆ ಕುಡಿಯೋದ್ರಿಂದ ಅಂದರೆ ಇದು ಖಾಲಿ ಹೊಟ್ಟೆಗೆ ಕುಡಿಬೇಕು. ಬೆಳಿಗ್ಗೆ ಕುಡಿಯೋದಿದ್ರೆ ನಿಮಗೆ ಬೆಳಿಗ್ಗೆ ಕುಡಿಯೋದ್ರಿಂದ ಒಂದು ಮೆಟಬಾಲಿಸಮ್ ಮತ್ತು ನಮ್ಗೆ ಡೈಜೆಷನಿಗೆ ಒಂದು ಬೂಸ್ಟ್ ಇದು ಬೆಳಿಗ್ಗೆ ಕುಡಿದ್ರೆ. ಮಧ್ಯಾಹ್ನ ಕುಡಿಯೋದ್ರಿಂದ ನಮ್ಮ ಡೈಜೆಷನಿಗೆ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ತೇನೆ. ಹಾಗೆಯೇ ಇದು ರಾತ್ರಿ ಅಂದರೆ ನಾವು ಈಗ ಊಟ ಎಲ್ಲ ಮಾಡಿ ಮಲಗೋಳು ಟೈಮಲ್ಲಿ ನಾವು ಇದನ್ನು ಕುಡಿಯೋದ್ರಿಂದ ಒಂದು ರಿಲ್ಯಾಕ್ಸೇಷನ್ ಸಿಗ್ತದೆ. ಮತ್ತು ಬೆಟರ್ ಸ್ಲಿಪ್ ಅಂತೇಳಿದರೆ ಒಳ್ಳೆ ನಿದ್ರೆ ಸಹ ಬರ್ತದೆ ಇದು ಕುಡಿಯೋದ್ರಿಂದ. ಮತ್ತು ಇದು ಒಂದು ಒಳ್ಳೆಯ ಇದು ಎಂಥ ನ್ಯಾಚುರಲ್ ಆಗಿ ಒಂದು ಡೆಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ತೇನೆ ನಾನು. ಯೋಜನೆ ನೋಡಿದ್ರಲ್ಲ, ಬೆಳಿಗ್ಗೆ ಕುಡಿದ್ರೆ ಯಾವ ಥರ, ಮಧ್ಯಾಹ್ನ ಕುಡಿದ್ರೆ ಯಾವ ಥರ, ರಾತ್ರಿ ಮಲಗೋಕ್ಕಿಂತ ಮೊದಲು ಕುಡಿಯೋದು ಯಾವ ಥರ ನಿಮಗೆ ಬೆನಿಫಿಟ್ ಸಿಗ್ತದೆ ಅಂತೇಳಿ ನಾನು ಹೇಳೋದು. ಅಂತೇಳಿದರೆ ನಿಮಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಆದರೆ ಕುಡಿಬೋದು, ಇಲ್ಲ ಅಂತೇಳಿದರೆ ಊಟ ಎಲ್ಲ ಆಗಿ ಮಲಗೋ ಮೊದಲು ಇದನ್ನು ಕುಡಿದು ಸಹ ಮಲ್ಕೊಳ್ಬೋದು. ಯಾವುದೇ ನೀವು ಮಾಡೋದಿದ್ರೂ ಸಹ ಒಂದು ಸ್ವಲ್ಪ ಕುಡಿದು ನೋಡಿ ನಿಮ್ಮ ಬಾಡಿಗೆ ಆಗ್ತದ ಅಂತೇಳಿ. ಇಲ್ಲ ಅಂತೇಳಿದರೆ ನೀವು ಅದನ್ನು ಕುಡಿಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಆಗಲಿಲ್ಲ ಅಂತೇಳಿದರೆ ಏನು ತೊಂದರೆ ಇಲ್ಲ ನೋಡಿ. ಇದು ಒಬ್ಬೊಬ್ಬರಿಗೆ ಅಂತೇಳಿದರೆ ಹೀಟ್ ಬಾಡಿ ಅಂದರೆ ಮೂಲವ್ಯಾಧಿ ಇದ್ದವರಿಗೆಲ್ಲ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ತಿಂದರೆ ಸ್ವಲ್ಪ ಜಾಸ್ತಿ ಆಗ್ತದೆ, ಆ ಕಾರಣಕ್ಕೆ ನಾನು ಹೇಳಿದ್ದು. ಮತ್ತು ಒಬ್ಬರಿಗೆ ಹೊಟ್ಟೆದು ಪ್ರಾಬ್ಲಮ್ ಸಹ ಸ್ಟಾರ್ಟ್ ಆಗ್ಬೋದು. ಯಾವುದೇ ಸಹ ನೀವು ಕುಡಿಯೋದಿದ್ರೂ ಸಹ ಸ್ವಲ್ಪ ಒಂದು ಸಣ್ಣ ಕ್ವಾಂಟಿಟಿಯಲ್ಲಿ ಕುಡಿದು ನೋಡಿ. ಆಮೇಲೆ ಮತ್ತು ಒಂದು ಏನಾದರೂ ಹೆಲ್ತ್ ಕಂಡೀಷನ್ಸ್ ಎಲ್ಲ ಸ್ವಲ್ಪ ಇದ್ದವರು ಸಹ ಇದನ್ನೆಲ್ಲ ಕುಡಿಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಹೆಲ್ತ್ ಸರಿ ಇದ್ದು ಅಂದರೆ ಸಣ್ಣ ಒಂದು ಪ್ರಾಬ್ಲಮ್ ಏನಾದರೂ ಇದ್ದರೆ ಸಹ ಇದು ಕುಡಿಬೋದು. ತುಂಬ ಹೆವಿ ಪ್ರಾಬ್ಲಮ್ ಇದ್ದರೆ ಸಹ ಕುಡಿಲಿಕ್ಕೆ ಹೋಗಬೇಡಿ ನೀವು. ಇದು ಒಬ್ಬರಿಗೆ ತೆಳು ಬ್ಲಡ್ ಇರ್ತದೆ ಅಂತ ಹೇಳ್ತಾರಲ್ಲ, ಆ ಥರ ಇದ್ದವರು
ಆಮೇಲೆ ಬ್ಲೀಡಿಂಗ್ ಇಶ್ಯೂಸ್ ಏನಾದರೂ ಇದ್ದರೆ ನಿಮಗೆ ಆ ಥರ ಎಲ್ಲ ಇದ್ದರೂ ಖಂಡಿತ ಕುಡಿಲಿಕ್ಕೆ ಹೋಗಬೇಡಿ. ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಆಗಿ ಮತ್ತೆ ಇದನ್ನೆಲ್ಲ ತೊಗೊಳ್ಬೇಕು. ಹಾಗೆಯೇ ಈ ಕಷಾಯನ ಹೇಗೆ ಮಾಡೋದಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಪಾತ್ರೆ ಇಟ್ಕೊಂಡಿದ್ದೇನೆ, ಗ್ಯಾಸ್ ಆನ್ ಮಾಡಿಟ್ಟಿದ್ದೇನೆ. ಅದಕ್ಕೆ 1 ಗ್ಲಾಸಿನಷ್ಟು ನಾನು ನೀರು ಹಾಕ್ತೇನೆ. ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾಯಿದ್ದೇನೆ. 1 ಗ್ಲಾಸ್ ನೋಡಿ, ಚಿಕ್ಕ ಗ್ಲಾಸು, ಇದರಲ್ಲಿ 1 ಗ್ಲಾಸಿನಷ್ಟು ನೀರಲ್ಲಿ ಆ್ಯಡ್ ಮಾಡ್ತಾಯಿದ್ದೇನೆ ಪಾತ್ರೆಗೆ. ಇದೀಗ ಸ್ವಲ್ಪ ಬಿಸಿ ಆಗಲಿ, ಅಂದರೆ ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಲಿ. ಅದರ ನಂತರ ನಾವು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡುವ. ಹಾಗೆ ನೋಡಿ, ಬೆಳ್ಳುಳ್ಳಿಯಲ್ಲಿ ಕಟ್ ಮಾಡಿಟ್ಟಿದ್ದೇನೆ. ಒಂದು ದೊಡ್ಡ ಹೆಸರು ಬೆಳ್ಳುಳ್ಳಿ ಆದರೆ ನೀವು 2 ತೊಗೊಂಡ್ರೆ ಸಾಕಾಗ್ತದೆ. ಇದು ಒಬ್ಬರಿಗೆ ಆಗುವಷ್ಟು ಮಾತ್ರ ನಾನು ಮಾಡ್ತಾಯಿದ್ದೇನೆ. ಚಿಕ್ಕದು ಬೆಳ್ಳುಳ್ಳಿ ಹೆಸರಾದರೆ ಒಂದು 3 ಹಾಕ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿ, ಇಲ್ಲ ಅಂತ ಹೇಳಿದರೆ ನೀವು ಜಜ್ಜಿಕೊಂಡ್ರೂ ಸಹ ಆಗ್ತದೆ. ನೋಡಿ, ಇಲ್ಲಿ ನೀರು ಕುದಿ ಬಂದ ತಕ್ಷಣ ನಾನು ಬೆಳ್ಳುಳ್ಳಿ ಹೆಸರು ಕಟ್ ಮಾಡಿ ಇಟ್ಟಿದ್ದೆನಲ್ಲ ಅದನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಅದರ ಜೊತೆಯಲ್ಲಿ ಒಂದು 4 ಲವಂಗ ಹಾಕಿದ್ದೇನೆ, ಸಾಕಾಗ್ತದೆ ಇಷ್ಟೇ ಒಬ್ಬರಿಗೆ, ಅಂದರೆ ಸ್ವಲ್ಪ ಕ್ವಾಂಟಿಟಿ ಮಾಡೋರಿಗೆ. ನಾನು ಮೊದಲೇ ಹೇಳಿದ್ದೇನೆ, ಯಾರು ಕುಡಿಯೋದಿದ್ರೂ ಸಹ ಫಸ್ಟಿಗೆ ನೀವು ನಿಮ್ಮ ಹೆಲ್ತನ್ನು ಕಂಡೀಷನ್ನ ನೋಡಿಕೊಂಡು ಮತ್ತೆ ನೀವು ಮಾಡ್ಕೊಳ್ಳಿ. ಇದೀಗ ಕುದಿ ಬರಲಿ ಚೆಂದ, ಅಂದರೆ ಅದರದ್ದು ಬೆಳ್ಳುಳ್ಳಿ ಮತ್ತು ಲವಂಗದೆಲ್ಲ ಅಂಶ ಆ ನೀರಲ್ಲಿ ಸೇರಬೇಕು. ಅಷ್ಟು ತನಕ ನಾವು ಇದನ್ನು ಅಂದರೆ 1 ಗ್ಲಾಸ್ ಇದ್ದದ್ದು ನಾನಿಲ್ಲಿ ಅರ್ಧ ಗ್ಲಾಸಿನಷ್ಟು ಕುದಿ ತರಿಸ್ಕೊಳ್ತೇನೆ. ಇದು ಆಲ್ಮೋಸ್ಟ್ ಆಯ್ತು. ಈಗ ಇಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ, ಹಾಗೆ ಸೋಸ್ತೇನೆ. ನೋಡಿದ್ರಲ್ಲ, ನೀವಿಲ್ಲಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಸಹ ಆ್ಯಡ್ ಮಾಡ್ಬೋದು, ಅಥವಾ ಟರ್ಮರಿಕ್ ಸಹ ಆ್ಯಡ್ ಮಾಡ್ಬೋದು, ಅಂದರೆ ಅರಿಶಿಣ ಪುಡಿಯನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಗ್ಯಾಸ್ ಫ್ಲೇಮನ್ನು ಸಹ ಇಲ್ಲಿ ಆಫ್ ಮಾಡಿದೆ. ಈಗ ಇದನ್ನು ಅಂತ ಹೇಳಿದರೆ ನೀವು ಸ್ವಲ್ಪ ಲೈಟಾಗಿ ಬಿಸಿ ಇರುವಾಗಲೇ ಕುಡಿಬೇಕು. ಈಗ ಇದನ್ನು ನಾನಿಲ್ಲಿ ಸೋಸ್ಕೊಳ್ತೇನೆ. ನೀವು ಅದು ಬೇಯಿಸಿದ್ದು ಉಂಟಲ್ಲ, ಈಗ ಬೆಳ್ಳುಳ್ಳಿ ಆಗಲಿ ಲವಂಗ ಆಗಲಿ, ಅದು ಯಾವುದಾದ್ರೂ ನೀವು ಗ್ರೇವಿಗೆ ಸಹ ಯೂಸ್ ಮಾಡ್ಬೋದು, ಬಿಸಾಡಬೇಕಂತೇನಿಲ್ಲ. ನೋಡಿ, 1 ಗ್ಲಾಸ್ ನೀರು ಹಾಕಿದ್ದೆ ನಾನಿಲ್ಲಿ, ಇಲ್ಲಿ ಅರ್ಧ ಗ್ಲಾಸ್ ಆಗಿದೆ. ನೋಡಿದ್ರಲ್ಲ, ನಿಮ್ಗೆ ಹೀಗೆ ಕುಡಿಲಿಕ್ಕಾಗಲಿ ಅಂತೇಳಿದರೆ ಉಗುರು ಬೆಚ್ಚಗಿರುವಾಗ, ಬಿಸಿ ಇರುವಾಗಲ್ಲ, ಉಗುರು ಬೆಚ್ಚಗಿರುವಾಗ ಸ್ವಲ್ಪ ಜೇನುತುಪ್ಪ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಬಿಸಿ ಇರುವಾಗ ಜೇನುತುಪ್ಪ ಆ್ಯಡ್ ಮಾಡಲಿಕ್ಕಿಲ್ಲ. ನೀವು ಇದಕ್ಕೆ ಆವಾಗಲೇ ಹೇಳಿದೆ ಅರಿಶಿಣ ಪುಡಿ ಹಾಕ್ಬೋದು, ಪೆಪ್ಪರ್ ಪುಡಿ ಸಹ ಹಾಕ್ಕೊಂಡು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ನೋಡಿದ್ರಲ್ಲ, ಒಂದು ಈ ಬೆಳ್ಳುಳ್ಳಿ ಮತ್ತು ಲವಂಗ ಹಾಕಿ ನಾವು ಯಾವ ಥರ ಕಷಾಯ ಮಾಡ್ಬೋದು ಅಂತೇಳಿ. ಇದು 2 ಮಿಕ್ಸ್ ಮಾಡಿ ಕಷಾಯ ಕುಡಿದು ನಮಗೆ ಎಷ್ಟೊಂದು ಲಾಭ ಇದೆ ಅಂತೇಳಿ ವಿಡಿಯೋ